ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾವು ಇವತ್ತೊಂದು ಸ್ಕ್ವೇರ್ ಬೀಡ್ ಯೂಸ್ ಮಾಡಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಫಸ್ಟ್ 6 ಎಳೆ ದಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ದು. ಈ ರೀತಿ ಸ್ಕ್ವೇರ್ ಬೀಡ್ ತೊಗೊಳ್ಳೋಣ. ಅದಕ್ಕೆ ಈ ರೀತಿ ನಾರ್ಮಲಾಗಿ ಹೇಗೆ ಗಂಟು ಹಾಕ್ತೀವಿ ನೋಡಿ, ಆ ರೀತಿ 2 ಟೈಮ್ಸ್ ಇಲ್ಲಿ ಗಂಟು ಹಾಕೋಣ. ಈ ರೀತಿ ಗಂಟು ಹಾಕಿ ಇದು ಕಾರ್ನರ್ ಏನಿರುತ್ತಲ್ಲ ಅಲ್ಲಿ ಗಂಟು ಹಾಕಬೇಕು. ಸೊ 1 ಟೈಮು, ನೆಕ್ಸ್ಟು ಇನ್ನೊಂದು ಸರ್ತಿ ಟೋಟಲಿ 2 ಟೈಮ್ಸ್ ಹಾಕೋಣ. 2 ಟೈಮ್ಸ್ ಗಂಟು ಹಾಕಿದ ಮೇಲೆ ಈಗ ಇದಕ್ಕೆ ವರ್ಕ್ ಮಾಡೋಣ. ಸೊ 2 ಟೈಮ್ಸ್ ಗಂಟು ಹಾಕಿದ್ದೀನಿ. ಇಲ್ಲಿ ಗಂಟು ಹಾಕಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಸೈಡ್ ದಾರನ ಇಟ್ಕೊಂಡು ಈಗ ನೀಡಲ್ ತೊಗೊಂಡು ನೀಡಲ್ನ ಈ ಸ್ಕ್ವೇರ್ ಬೀಡ್ ಮಧ್ಯೆ ಹಾಕಿ ದಾರ ತೊಗೊಂಡು ಬರಬೇಕು. ದಾರ ತಂದು ಫಸ್ಟ್ ಈ ದಾರದಲ್ಲಿ ಈ ದಾರನ ತೆಗಿಬೇಕು. ಸೊ ಅದಾದಮೇಲೆ ಮತ್ತೆ ಸ್ಕ್ವೇರ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. 2 ದಾರ ಇರುತ್ತೆ. ಸೊ 2 ದಾರನ 1 ಮಾಡಬೇಕು. ಇಲ್ಲಿ ಸಿಂಗಲ್ ಕ್ರೋಶಸ್ ಮಾಡಬೇಕು. ಮತ್ತು ಸ್ಕ್ವೇರ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಇಲ್ಲಿ ಸಿಂಗಲ್ ಕ್ರೋಶಸ್ ಮಾಡ್ಕೊತ ಹೋಗಬೇಕು. ಟೋಟಲ್ ಇಲ್ಲಿ 22 ಅಥವಾ 20 ಇಷ್ಟು ಇಡಿಸ್ತವೆ. ಇಷ್ಟು ಫುಲ್ ಸ್ಕ್ವೇರ್ ಬೀಡ್ ಪೂರ್ತಿ ಹೀಗೆ ವರ್ಕ್ ಮಾಡಿಕೊಂಡು ಲಾಸ್ಟಲ್ಲಿ ಫಸ್ಟ್ ಏನು ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರಾನ ಡೈರೆಕ್ಟಾಗಿ ಈ ದಾರದಲ್ಲಿ ಹಾಸಿ ತೆಗಿಬೇಕು. ಅಲ್ಲಿ ಯಾವುದು ಸಿಂಗಲ್ ಕ್ರೋಶ ಏನು ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ತೆಗೆದು ಈಗ ಇದು ಎಕ್ಸ್ಟ್ರಾ ಕಂಟಿನ್ಯೂ ದಾರ ಇರುತ್ತಲ್ಲ ಕಟ್ ಮಾಡೋಣ. ಆ ದಾರನ ಕಟ್ ಮಾಡಿ ಈ ರೀತಿ ದಾರ ತೆಗೆದು ಒಂದು ಸ್ವಲ್ಪ ಟೈಟ್ ಮಾಡಿ ಈಗ ಬ್ಯಾಕ್ ಸೈಡ್ ಇರುತ್ತಲ್ಲ ಈ ಡಿಸೈನ್ದು ಬ್ಯಾಕ್ ಸೈಡು ಅಲ್ಲಿ ಹೀಗೆ ದಾರನ ಅಂಟಿಸೋಣ. ಸೊ ಗಮ್ ಹಚ್ಚಿ ಈ ರೀತಿ ದಾರ ಅಂಟಿಸಿ ಎಕ್ಸ್ಟ್ರಾ ದಾರ ಕಟ್ ಮಾಡೋಣ. ಈ ರೀತಿ ಕಾಣಿಸುತ್ತೆ ಪೂರ್ತಿ ಫುಲ್ಲ ಸ್ಕ್ವೇರ್ ಡಿಸೈನ್ ವರ್ಕ್ ಮಾಡಿದ ಮೇಲೆ. ಸೊ ನಿಮಗೆ ಎಷ್ಟು ಬೇಕು ಒಂದು ಸಾರಿಗೆ ಅಷ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹೋಗೋಣ. ಇಲ್ಲಿ ಇದಕ್ಕೆ ಇನ್ನೊಂದು ಅಪೋಸಿಟ್ ಕಲರ್ಲಿ ವರ್ಕ್ ಮಾಡೋಣ. ಫಸ್ಟ್ ಈ ಕಾರ್ನರಲ್ಲಿ ಬ್ಯಾಕ್ ಸೈಡ್ ದಾರ ಇಟ್ಟು ಈ ರೀತಿ ನೀಡಲ್ ಹಾಕಿ ದಾರ ತಂದು ಈ ದಾರನ ತೆಗೆಯೋಣ. ತೆಗೆದ್ಮೇಲೆ ನೆಕ್ಸ್ಟು 1 ಚೈನ್ ಹಾಕೊಳ್ಳೋಣ ಎಕ್ಸ್ಟ್ರಾ. ಸೊ ಇದೇ ರೀತಿ ತೆಗೆದ್ಮೇಲೆ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲೆ ಎತ್ತಿ ಇಲ್ಲಿ ಬೀಡ್ ಆ್ಯಡ್ ಮಾಡೋಣ. ನಾನು ಸ್ಮಾಲ್ ಕಲರ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಯಾವುದೇ ರೀತಿ ಲಾಕ್ ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ಬೀಡ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಅದ್ರ ಪಕ್ಕದ ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ ಈಗ ನೀಡಲ್ ಮೇಲೆ. 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಈ ರೀತಿ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಅದರ ನೆಕ್ಸ್ಟ್ ಪಕ್ಕದ ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಹೀಗೆ ಡಬಲ್ ಕ್ರೋಶ ಮಾಡ್ಕೋತ ಹೋಗೋಣ. ಹಾಫ್ ಸ್ಕ್ವೇರ್ ಮಾಡೋಣ. ಅಂದರೆ ಪೂರ್ತಿ ಫುಲ್ ಡಿಸೈನ್ ವರ್ಕ್ ಮಾಡೋದು ಬೇಡ, ಫುಲ್ ಸ್ಕ್ವೇರ್ನ ವರ್ಕ್ ಮಾಡೋದು ಬೇಡ, ಹಾಫ್ ಮಾಡೋಣ. ಸೊ ಹಾಫ್ ಡಿಸೈನ್ ಮಾಡೋಣ. ಈ ರೀತಿ ಕಂಟಿನ್ಯೂ ನಾವು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋತ ಹೋಗಬೇಕು. ಬೀಡ್ಸ್ ಆ್ಯಡ್ ಮಾಡಿ, ಇಲ್ಲ ನಿಮಗೆ ಬೀಡ್ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ಬೀಡ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಟೋಟಲಿಗೆ ನಾವು ಈ ವಿ ಶೇಪ್ದವರೆಗೂ ಈ ರೀತಿ ಇಲ್ಲಿವರೆಗೂ ವರ್ಕ್ ಮಾಡ್ಕೊಳ್ಳೋಣ. ಲಾಸ್ಟ್ ಬೀಡ್ ಆ್ಯಡ್ ಮಾಡೋಣ. ನಾನಿಲ್ಲಿ ಟೋಟಲ್ 12 ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಲಾಸ್ಟ್ ಬೀಡ್ ಆ್ಯಡ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಈ ಕಾರ್ನರಲ್ಲಿರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಈಗಿಲ್ಲಿ ಡೈರೆಕ್ಟಾಗಿ 3 ದಾರದಲ್ಲಿ ಆ ದಾರನ ತೆಗೆಯೋಣ. ಹಾಫ್ ಡಬಲ್ ಕ್ರೋಶ ಮಾಡೋಣ. ಇಲ್ಲಿ ಡಬಲ್ ಕ್ರೋಶ ಮಾಡೋದು ಬೇಡ, ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶ ಮಾಡೋಣ. ಮಾಡಿದ ಮೇಲೆ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟು ಇದೇನು ದಾರ ಇರುತ್ತಲ್ಲ ಈ ದಾರನ ಕಂಟಿನ್ಯೂ ದಾರನ ಕಟ್ ಮಾಡೋಣ. ಕಟ್ ಮಾಡಿ ಈ ರೀತಿ ದಾರ ತೆಗೆದು ಇದನ್ನ ಟೈಟ್ ಮಾಡ್ಕೊಳ್ಳೋಣ.
ನಾವು ಕಟ್ ಮಾಡಿರೋ ದಾರದ ಸ್ವಲ್ಪ ಟೈಟ್ ಮಾಡಿಕೊಂಡು ಇನ್ನು ಬ್ಯಾಕ್ ಸೈಡಿಗೆ ಇದನ್ನು ಕೂಡ ಗಮ್ ಹಚ್ಚಿ ಅಂಟ್ಸೋಣ. ಬ್ಯಾಕ್ ಸೈಡು ಅಂಟಿಸಿ ಎಕ್ಸ್ಟ್ರಾ ಏನು ದಾರ ಇರುತ್ತಲ್ಲ ಆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಾಣಿಸುತ್ತೆ ಪೂರ್ತಿ ಡಿಸೈನ್ ಆದಮೇಲೆ. ಈ ರೀತಿ ಸೆಕೆಂಡ್ ಸ್ಟೆಪ್ಪು ಫುಲ್ ಎಲ್ಲವನ್ನೂ ವರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸೀರೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ನು ಸೀರೆಗೆ ಆ್ಯಸ್ ಯೂಶ್ವಲ್ ಲಾಕ್ ಮಾಡಬೇಕು. ದಾರನ 6 ಎಳೆ ದಾರನ ನಾನಿಲ್ಲಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕ್ಕೊಳ್ತಿದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಅದರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗ್ತಿದ್ದೀನಿ. ಇಲ್ಲಿ ಪಕ್ಕದಲ್ಲೇ ಕಂಟಿನ್ಯೂ ಹೀಗೆ ಡಬಲ್ ಕ್ರೋಶಸ್ ಮಾಡ್ಕೊಳ್ಳೋಣ. ಟೋಟಲ್ ನಾನಿಲ್ಲಿ 2 ಚೈನ್ಸ್ ಹಾಕಿರೋದನ್ನ ಬಿಟ್ಟು 5 ಡಬಲ್ ಕ್ರೋಶಸ್ ಮಾಡ್ಕೋತಿದ್ದೀನಿ. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಪಕ್ಕಕ್ಕೆ ಹೋಗಿ ನೀಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗಬೇಕು. ಟೋಟಲ್ ನಾನಿಲ್ಲಿ 5 ಆದಮೇಲೆ ಈಗ ಅದು 2 ಚೈನ್ಸ್ ಬಿಟ್ಟು 5 ಆಗಿದಾವೆ ಡಬಲ್ ಕ್ರೋಶ. ಅಷ್ಟಾದಮೇಲೆ ನೀಡಲ್ನ ಸ್ವಲ್ಪ ದಾರ ತೆಗೆದು ಅಲ್ಲಿ ಮತ್ತು ಇಲ್ಲಿ ಸ್ವಲ್ಪ ದೊಡ್ಡದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಆ ಬೀಡಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶಸ್ ಮಾಡ್ಕೋಬೇಕು. ಈ ಬೀಡ್ ಪ್ಲೇನ್ ಬೀಡ್ ಬೇಡ ಅಂದರೆ ನೀವು ಯಾವುದಾದ್ರೂ ಡಿಸೈನ್ದು ಬೀಡ್ ಯೂಸ್ ಮಾಡ್ಬೋದಲ್ಲಿ. ಸೊ ನಾನಿಲ್ಲಿ ಪ್ಲೇನ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಕಂಟಿನ್ಯೂ 5 ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗಬೇಕು. ಇದಾದಮೇಲೆ ಅದು ಸ್ಕ್ವೇರ್ದು ಡಿಸೈನ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡೋಣ. ಸೊ ಈಗ 5 ಆಗಿದ್ದಾವೆ. 5 ಆದಮೇಲೆ ಈ ಸ್ಕ್ವೇರ್ ಬೀಡನ್ನ ಡಿಸೈನ್ ಮಾಡಿರೋದು ಸ್ಕ್ವೇರ್ದು ತೊಗೊಳ್ಳೋಣ. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡನ್ನ ಈ ರೀತಿ ಸೀರೆ ಮೇಲೆ ನಮ್ಮ ಸೈಡ್ ಇಟ್ಕೊಂಡು ಈ ಮೇಲೇನಿರುತ್ತಲ್ಲ ಅಲ್ಲಿ ಕಾರ್ನರಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಇದು ಸ್ಕ್ವೇರ್ದು ಡಿಸೈನ್ ಇರುತ್ತಲ್ಲ ಅಲ್ಲಿ ದಾರ ಇರುತ್ತಲ್ಲ ಅದ್ರ ಮೇಲ್ಗಡೆ ಹಾಸಿ ಈ ಸೈಡ್ ಟರ್ನ್ ಮಾಡಬೇಕು. ಮೇಲ್ಗಡೆಯಿಂದ ಟರ್ನ್ ಮಾಡಬೇಕು, ಕೆಳಗಡೆಯಿಂದ ಅಲ್ಲ. ಮೇಲ್ಗಡೆಯಿಂದ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಮತ್ತು ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗಬೇಕು. ಇಲ್ಲಿ 2 ಡಬಲ್ ಕ್ರೋಶ ಮಾಡೋವರೆಗೂ ಒಂದು ಸ್ವಲ್ಪ ಇದು ಡಿಸೈನು ಅಡ್ಡ ಬರುತ್ತೆ. ಹಾಕುವಾಗ ಅದು ಕರೆಕ್ಟಾಗೆ ಬಂದಿರುತ್ತೆ, ನಡೆಯುತ್ತೆ, ಏನಾಗಲ್ಲ. ಈ ರೀತಿ ಹ್ಯಾಂಗಿಂಗ್ ಟೈಪ್ ಕಾಣಿಸುತ್ತೆ ಅದು. ಇಲ್ಲಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಅದರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು. ಸೊ ಈ ರೀತಿ ಈ ಸೈಡು ಕಂಟಿನ್ಯೂ 5 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 5 ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಇಲ್ಲಿ 2 ಟೈಮ್ಸ್ ಬೀಡ್ ಆ್ಯಡ್ ಮಾಡೋಣ ಗೋಲ್ಡನ್ ಕಲರ್ದು. ಅಂದರೆ ಗ್ಯಾಪ್ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಅದು ತುಂಬ ಹತ್ತಿರ ಒಂದೇ ಬೀಡ್ ಆ್ಯಡ್ ಮಾಡಿದರೆ ನೀವು ತುಂಬ ಹತ್ತಿರ ಅವು ಸ್ಕ್ವೇರ್ದು ಡಿಸೈನ್ಸ್ ಏನಿರುತ್ತವಲ್ಲ ಅವೆಲ್ಲ ಟಚ್ ಆಗುತ್ತೆ. ಸೊ 5 ಟೈಮ್ಸ್ ಆದಮೇಲೆ 5 ಆಗಿದಾವಿಲ್ಲಿ. 5 ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮೀಡಿಯಮ್ ಸೈಜ್ದು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಬೀಡಷ್ಟು ಗ್ಯಾಪ್ ಬಿಟ್ಟು ಕಂಟಿನ್ಯೂ ಇದು ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗೋಣ. ಸೊ ಟೋಟಲ್ ಇಲ್ಲಿ ನಾವು ಮತ್ತೆ 5 ಮಾಡಬೇಕು. 5 ಡಬಲ್ ಕ್ರೋಶ ಮಾಡೋಣ. ಚೆನ್ನಾಗಿದೆ ಡಿಸೈನು, ಒಂಥರ ಡಿಫ್ರೆಂಟ್ ಇದೆ. ಇದರಲ್ಲಿ ಕುಚ್ಚೋದೇನು ಬರೋದಿಲ್ಲ. ಇದೆ ಹ್ಯಾಂಗಿಂಗ್ ಟೈಪ್ ಬರುತ್ತೆ ಸ್ಕ್ವೇರ್ದು ಡಿಸೈನು. ಸೊ ಒಂದು ಸರ್ತಿ ಟ್ರೈ ಮಾಡಿ. 5 ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಇನ್ನೊಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಮತ್ತು ಸೇಮ್ ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗಬೇಕು. ಸೊ ಇಲ್ಲಿ ಮತ್ತೆ ಕಂಟಿನ್ಯೂ 5 ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವುದು ತುಂಬ ಹತ್ತಿರ ಅನಿಸುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಎಕ್ಸ್ಟ್ರಾ ಮಾಡ್ಕೋಬೋದು, 6 or 7. ಸೊ ಈ ರೀತಿ 5 ಆದಮೇಲೆ ಮತ್ತೆ ಇನ್ನೊಂದು ಸ್ಕ್ವೇರ್ದು ಡಿಸೈನ್ ತೊಗೊಂಡು ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್, ಇದು ಗಮ್ ಹಚ್ಚಿದ್ದು ಬ್ಯಾಕ್ ಸೈಡು. ಸೊ ಫ್ರಂಟ್ ಸೈಡ್ ಹೀಗೆ ಇಟ್ಕೊಂಡು ಇದು ಮೇಲೆ ಕಾರ್ನರಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರ ತಂದು ತೊಗೊಂಡು ಬಂದು ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಈ ಸ್ಕ್ವೇರ್ ಬೀಡನ್ನ ಫ್ರಂಟ್ಸ್ ಆ ಸೈಡಿಗೆ
ದಾರದ ಮೇಲ್ಗಡೆ ಹಾಸಿ ಮಾಡಬೇಕು. ಮೇಲ್ಗಡೆ ಹಾಸಿ ಈ ರೀತಿ ಟರ್ನ್ ಮಾಡಿ ಡಬಲ್ ಕ್ರೋಶಸ್ನ ಕಂಟಿನ್ಯೂ ಮಾಡ್ಕೋತ ಹೋಗಬೇಕಿಲ್ಲಿ. ಸ್ವಲ್ಪ ಈ ರೀತಿ ಅಡ್ಡ ಬರೋದು ಕಾಮನ್ ಅದು, ಹಾಗಂತ ಅದೇನು ಅಲ್ಲಿ ರಾಂಗ್ ಆಗಿ ಮೀನ್ಸ್ ಉಲ್ಟಾ ಹಾಕಿರಲ್ಲ, ಕರೆಕ್ಟೇ ಆಗಿರುತ್ತೆ, ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ 2 ಹಾಕುವವರೆಗೂ ಒಂದು ಸ್ವಲ್ಪ ಅದು ಅಡ್ಡ ಬರುತ್ತೆ. ಈ ರೀತಿ ಕಂಟಿನ್ಯೂ ಫುಲ್ ಸ್ಯಾರಿನ ಹಾಕೋತ ಹೋಗಬೇಕು. 5 ಹಾಕಿದ್ದೀನಲ್ಲ, ನೀವು ಇದು ಡಿಸೈನ್ ನೋಡಿ ನಿಮಗಿದು ಭಾಳ ಹತ್ರ ಅನಿಸುತ್ತೆ ಅಂದರೆ ನೀವು ಕಂಟಿನ್ಯೂ 6, 7 ಹಾಕಿ ಬೀಡ್ಸ್ ಆ್ಯಡ್ ಮಾಡೋದು ಈ ರೀತಿ ಮಾಡಿ. ಇಲ್ಲ ಇಷ್ಟೇ ಸಾಕು ಪರವಾಗಿಲ್ಲ ಅಂದರೆ 5 ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ. ಜಾಸ್ತಿ ಏನು ಗ್ಯಾಪ್ ಇಲ್ಲ, ಒಂದು ಸ್ವಲ್ಪ ಗ್ಯಾಪ್ ಇದೆ, ಭಾಳ ದೂರನೂ ಆಗಿಲ್ಲ. ಇದು ಫುಲ್ ಹಾಕಿದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಪೂರ್ತಿ ಹಾಕಿದ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಏನು ದೂರ ಇಲ್ಲ ಗ್ಯಾಪು. ನಿಮಗಿದಕ್ಕೂ ಜಾಸ್ತಿ ಗ್ಯಾಪ್ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಗ್ಯಾಪ್ ಬೇಕಂದರೆ 5 ಹಾಕಿದಲ್ಲಿ 4 ಚೈನ್ಸ್ ಹಾಕ್ಕೊಳ್ಳಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಡಿಸೈನ್ ಲೈಕ್ ಆಗಿದ್ದರೆ. ಥ್ಯಾಂಕ್ ಯು.